ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಇವರು ಒಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಲಲಿತಾ ಬೆಳವಡಿ ಅಂತ ಹೇಳಿಬಿಟ್ಟು ಇವರ ಒಂದು ವಯಸ್ಸು ನೋಡೋದಾದರೆ 33 ವರ್ಷ ಆಗಿದೆ. ನೋಡ್ತೀರಾ ಬಂದು ಹೇಗಿದ್ದೀನಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರ ಒಂದು ಸಮಸ್ಯೆ ನೋಡೋದಾದರೆ ಗಂಡ ಬೇರೆಯವಳಿಗೆ ಸುಖ ಕೊಡ್ತಾನೆ, ನನಗೆ ಕೊಡೋದಿಲ್ಲ ಅಂತ ಹೇಳಿಕೊಂಡಿದ್ದಾರೆ. ಇದೇ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡುತ್ತಿದೆ ಇವರ ಜೀವನದಲ್ಲಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರ ಒಂದು ತೂತ ನೋಡೋದಾದರೆ ನನ್ನದು ಖಾಲಿ ಇದೆ, ಬರ್ತೀರಾ ನೀವು, ನಿಮಗೆ ಕೊಡ್ತೀನಿ ನಾನು ಅಂತ ಹೇಳಿಕೊಂಡಿರೋದು. ಹಾಗೆ ಇವರ ಒಂದು ಬೈಕೆ ನೋಡೋದಾದರೆ ದೊಡ್ಡ ಬಾಳೆಹಣ್ಣು ನೋಡುವ ಬೈಕೆ ಇದೆ. ಆದರೆ ಈಗಿನವರೆಗೂ ಕೂಡ ಗಂಡನದು ಬಾಳೆಹಣ್ಣು ನಾನು ಸರಿಯಾಗಿ ನೋಡಿಲ್ಲ. ಆದ್ದರಿಂದ ಬೇರೆಯವರ ಬಾಳೆಹಣ್ಣು ನೋಡಿ ಖುಷಿ ಮತ್ತು ನನ್ನ ಬೈಕೆ ತೀರಿಸಿಕೊಳ್ಳುವ ಚಟವಿದೆ ಅಂತ ಹೇಳಿಕೊಂಡಿರೋದು. ಹಾಗೆ ಇವರ ಒಂದು ಆಸ್ತಿ ನೋಡೋದಾದರೆ ತಿಂದರೂ ಕರಗದಷ್ಟು ಮಾಡಿದ್ದೇನೆ ನಾನು ಗಂಡನನ್ನು ಬಿಟ್ಟು ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದರು. ಇನ್ನು ಇದರ ಜೊತೆಗೆ ಇವಾಗ ಈ ಥರ ಸುಖವಿದೆ ನೋಡಿ ನನಗೆ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನನ್ನ ಗಂಡನು ಹೊರಗಡೆ ಹೋಗುವುದನ್ನೇ ಕುಂತು ನೋಡುತ್ತಿರುತ್ತೇನೆ. ಹೋದ ತಕ್ಷಣ ಪಕ್ಕದ ಮನೆಯವರನ ಜೊತೆಗೆ ಸಂಬಂಧ ಇಟ್ಟುಕೊಂಡಿರುತ್ತೇನೆ. ಅವನು ತುಂಬ ಸುಖ ಕೊಡುತ್ತಾನೆ. ಅವನು ಮನೆಯಲ್ಲಿ ಇಲ್ಲದಾಗ ತೂತಿಗೆ ಹೀರೆಕಾಯಿ ಇಟ್ಟುಕೊಳ್ಳುತ್ತಿದ್ದೆ, ಅದರಲ್ಲಿ ಸುಖ ಸಿಗುತ್ತಿತ್ತು ನೋಡಿ ಭಾಳ. ಒಮ್ಮೆ ಟ್ರೈ ಮಾಡಿ, ನಿಮಗೆ ಗೊತ್ತಿರೋರಿಗೆ ಸುಖ ಹೇಗೆ ಪಡೆದುಕೊಳ್ಳಬೇಕೆಂದರೆ ಅವರಿಗೆ ನೀವು ಸಜೆಷನ್ ಮಾಡಬಹುದು ನೋಡಿ ಅಂತ ಹೇಳಿಕೊಂಡಿರೋದು. ಇಷ್ಟು ಸುಖ ಅನುಭವಿಸಿದರೂ ಇನ್ನೂ ಮಕ್ಕಳು ಆಗಿಲ್ಲ, ಏಕೆಂದರೆ ಗಂಡನು ನನಗೆ ಚೆನ್ನಾಗಿ ಸುಖವನ್ನು ಕೊಟ್ಟಿಲ್ಲ. ಪಕ್ಕದ ಮನೆಯವನು ಕೂಡ ಅವನಿಗೆ ಬೇಕಾದಾಗ ಅಷ್ಟೇ ಬಂದು ನನ್ನ ಜೊತೆಗೆ ಸುಖದ ರಾತ್ರಿಯನ್ನು ಕಳೆಯುತ್ತಿದ್ದ, ಬೇಡಾದಾಗ ನನ್ನನ್ನು ಬಿಟ್ಟು ಬೇರೆಯವರ ಜೊತೆಗೆ ಚಕ್ಕಂದ ಆಡುತ್ತಿದ್ದ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಆದರೂ ಅವನಿಂದ ಸ್ವಲ್ಪ ತೃಪ್ತಿಯನ್ನು ಪಡೆದುಕೊಂಡಿದ್ದೇನೆ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವಾಗ ಈ ಥರ ಸುಖವಿದೆ ನೋಡಿ ನನಗೆ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ನನಗೆ ಬೇಕಾಗಿರೋ ವರನ ಲಕ್ಷಣಗಳು ಹೀಗೆ ಇರಬೇಕು ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಮುದುಕ ಆಗಿದ್ರೂ ಪರವಾಗಿಲ್ಲ, ಸೊಂಟದ ಮೇಲೆ ಎತ್ತಿಕೊಂಡು ಮಾಡಬೇಕು, ಹಂಗಿದ್ದಲ್ಲಿ ಕೊಡುತ್ತೇನೆ ನೋಡಿ, ಇಲ್ಲ ಅಂದರೆ ಕೊಡುವುದಕ್ಕೆ ಹೋಗುವುದಿಲ್ಲ ಅಂತ ಹೇಳಿಕೊಂಡಿರೋದು. ಗೂಟ ಚಿಕ್ಕದು ಇದ್ದರೂ ನಡೆಯುತ್ತದೆ, ಆದರೆ ಸುಖದಲ್ಲಿ ಕೊರತೆ ಇರಬಾರದು. ಮತ್ತು ಗೂಟ ಬಾಯಿಗೆ ಚೀಪಲು ಕೊಡಬೇಕು, ಅಂದಾಗ ಮಾತ್ರ ನನಗೆ ಸಂಪೂರ್ಣವಾದ ಸುಖ ಮತ್ತು ನಿಮಗೂ ಸಿಗುತ್ತದೆ ಅಂತ ಹೇಳಿಕೊಂಡಿದ್ದಾರೆ. ನನ್ನ ತೂತ ನೆಕ್ಕಿ ಉದ್ರೇಕಗೊಳಿಸಿದರೆ ಸಾಕಾಗುತ್ತದೆ. ನಿಮಗೆ ತೂತ ಡೆಂಗಿ ಅನುಭವವಿಲ್ಲ ಅಂದರೆ ಕೂಡ ಹೇಳಿಕೊಡ್ತೀನಿ, ಅದನ್ನು ತಿಳಿದುಕೊಂಡು ಚೆನ್ನಾಗಿ ನನಗೆ ಸುಖವನ್ನು ಕೊಡಿ ನೀವು ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಬೇಕಾಗಿರೋ ಊರನ ಲಕ್ಷಣಗಳು ಹೀಗೆ ಇರಬೇಕು ನೋಡಿ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿರೋದು. ಇನ್ನು ಇದರ ಜೊತೆಗೆ ಮೋಟಾಲ್ ಎಡ್ಜ್ 50 Pro 5G ಮೊಬೈಲ್ ಇತ್ತೀಚೆಗೆ ಮಾರ್ಕೆಟ್ಗೆ ಬಂದಿರೋದು. ಸೊ ಅದರ ಒಂದು ಫೀಚರ್ಸ್ ನೋಡೋಣ ಬನ್ನಿ. ನೀವು ಇವರ ಜೊತೆಗೆ ಸಂಬಂಧ ಬೆಳೆಸಿದರೆ ಈ ಮೊಬೈಲ್ನ ನಿಮಗೆ ಅವರು ಗಿಫ್ಟಾಗಿ ಕೊಡುವುದಕ್ಕಾಗಿ ಮನಸ್ಫೂರ್ತಿಯಾಗಿ ಒಪ್ಪಿಗೆ ನೀಡಿದ್ದಾರೆ ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದರ ಫೀಚರ್ಸ್ ನೋಡೋಣ. ಇದರ ಒಂದು ಸ್ನ್ಯಾಪ್ ಡ್ರ್ಯಾಗನ್ ನೋಡೋದಾದರೆ 7 ಹಾಗೆ Gen 3 ಇದೆ ಅಂತ ಹೇಳಿಕೊಂಡಿರೋದು. 8GB ರ್ಯಾಮ್ ಕೂಡ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇನ್ನು 6.7 ಇಂಚಸ್ ಡಿಸ್ಪ್ಲೇ ಗ್ಲಾಸ್ ಕೂಡ ಇದೆ ಇದರದು ಅಂತ ಹೇಳಿಕೊಂಡಿರೋದು. ಇಲ್ಲಿ ನೋಡ್ಬೋದು ನೀವು ಡಿಸ್ಪ್ಲೇ ಗ್ಲಾಸಸ್. ಇನ್ನು 50 MP ಪ್ಲಸ್ 13 MP ಪ್ಲಸ್ 10 MP ರೇರ್ ಕ್ಯಾಮ್ರಾ ಬ್ಯಾಕ್ ಸೈಡ್ದು ಅಂತ ಹೇಳಿಕೊಂಡಿರೋದು. ಇಲ್ಲಿ ನೋಡಬಹುದು ಬ್ಯಾಕ್ ಸೈಡ್ ಕ್ಯಾಮ್ರಾಗಳು, ಹಾಗೆ ಒಂದು ಟಾರ್ಚ್ ಕೂಡ ನೋಡಬಹುದು. ಇನ್ನು 50 MP ಫ್ರಂಟ್ ಕ್ಯಾಮ್ರಾ ಇದೆ ಅಂತ ಹೇಳಿಕೊಂಡಿರ್ತಾರೆ. ಇದರಲ್ಲಿದೆ ನೋಡಿ ಫ್ರಂಟ್ ಕ್ಯಾಮ್ರಾ 15 MP. ಇನ್ನು 256 ಇಂಟರ್ನಲ್ ಸ್ಟೋರೇಜ್ ಇದೆ ಇದರದು ಅಂತ ಕೂಡ ಹೇಳಿಕೊಂಡಿದ್ದಾರೆ. ಹಾಗೆ ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 31,142 ರೂಪೀಸ್ ಇದೆ ಅಂತ ಹೇಳಿಕೊಂಡಿದ್ದಾರೆ. ಎಲ್ಲ ಕ್ಲಾಸ್ ಮತ್ತು ವರ್ಗದವರಿಗೂ ಸಿಗುವಂಥ ಮೊಬೈಲ್ ಚೀಪ್ ರೇಟ್ಗೆ ಇಂಥ ಒಳ್ಳೆಯ ಫೀಚರ್ಸ್ ಸಿಗುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರು ನಿಮಗೆ ಕೊಡಲು ಇಚ್ಛಿಸುವ ಒಂದು ಮೊಬೈಲಿನ ಸಂಪೂರ್ಣವಾದ ಫೀಚರ್ಸ್ ಆಗಿದೆ ನೋಡಿ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ಇವರ ಒಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಸಿಗುತ್ತಾ ಹೋಗುತ್ತದೆ ನೋಡಿ.